ಅಂಜಲಿ 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 ನನ್ನ ಮಾತನ್ನು ಕೇಳೋ. ಇನ್ನು ಮುಂದೆ ಅವಳ ಜೊತೆ ಸಂಸಾರ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವಳನ್ನು ಬಿಟ್ಬಿಡೋದೇ ಒಳ್ಳೇದು ಕಣೋ. ಹೆಂಡತಿ ಆದವಳು ಗಂಡನ ಹತ್ರ ಏನು ಮುಚ್ಚಿಡಬಾರ್ದು ಅಂತ ನಿಂಗೆ ಗೊತ್ತಿಲ್ವಾ? ಮತ್ತೆ ನನ್ನ ಹತ್ರ ಯಾಕೆ ಮುಚ್ಚುಮರೆ ಎಲ್ಲ? ನೋಡಿ ಯಶೋಧ, ನೀನ್ ಸತ್ಯ ಹೇಳೋವರೆಗೂ ನಾನು ನಿನ್ ಜೊತೆ ಮಾತಾಡೋಲ್ಲ. ತೊಗರಿಬೇಳೆ, ಸಕ್ಕರೆ, ಊದಿ, ರವೆ, ಬೆಲ್ಲ, ಕಡಲೆಪುರಿ ಡಬ್ಬ ಇಟ್ಟಿದ್ದಾರೆ. ಅಯ್ಯಯ್ಯೋ, ಈ ಕಡಲೆಪುರಿ ಡಬ್ಬ ಇಷ್ಟೊಂದು ಎತ್ತರ ಇದೆಯಲ್ಲ, ನಾನು ಹೆಂಗ್ ತಗೊಳೋದು? ಅಯ್ಯಯ್ಯೋ, ಇದೇನಪ್ಪ, ಈ ಕಡಲೆಪುರಿ ಡಬ್ಬ ಎತ್ತಿಕ್ಸ್ತಾನೆ ಇಲ್ಲ. ಏನ್ ಮಾಡೋದೀಗ? ಐಡಿಯಾ. ಅಸ್ಪುಸ್ ಲಿಂಬುಸ್, ಕಡಲೆಪುರಿ ಡಬ್ಬ ಪ್ಲೀಸ್, ನನ್ನ ಹತ್ರ ಬಾ ಪ್ಲೀಸ್ ಪ್ಲೀಸ್. ಅಯ್ಯೋ ಅಯ್ಯೋ, ಡಬ್ಬ ಬೀಳ್ತದೆ. ಯಾರು ಹಿಡ್ಕೊಳ್ಳಿ, ಯಾರು ಹಿಡ್ಕೊಳ್ಳಿ. ಅಯ್ಯೋ 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 ಅಯ್ಯಪ್ಪ. ಅಯ್ಯೋ ಮಾಡಿ ಚಿಕ್ಕಪ್ಪ, ನೀವೇ ಕೇಳಿ ಬಂದಿದ್ದೀರಾ? ಅಯ್ಯೋ ಭೂತ ಭೂತ ಭೂತ. ಅಯ್ಯೋ ಅಯ್ಯೋ ಭೂತ, ಅಯ್ಯಪ್ಪ ಭೂತ. ಅಮ್ಮ, ನನಗೇನ್ ತಂದಿದ್ದೀನಿ ನೋಡು. ಇದೆಲ್ಲಿಂದ ತಂದೆ ಪುಟ? ಅಡುಗೆ ಮನೆಯಿಂದ ತಂದೆ. ಇದು ಮೇಲೆ ಇತ್ತಲ್ಲ, ನಿನ್ಗೆ ಹೇಗೆ ಸಿಕ್ತು? ನಾನು ಮ್ಯಾಜಿಕ್ ಮಾಡಿ ಕಡಲೆಪುರಿ ಡಬ್ಬ ಕೆಳಗ್ ಬಾ ಅಂತ ಹೇಳಿದೆ, ಅದಕ್ಕೆ ಕೆಳಗ್ ಬಂತು. ತಗೊಳ್ಳಮ್ಮ, ಈಗ ಹಶ್ವಾಗಿದ್ದಿಲ್ಲ, ತಿನ್ನು. ತಗೊಳ್ಳಮ್ಮ. ಅಂಜಲಿ ಪುಟ, ಇದು ನೀನು ಮಾಡಿ ಚಿಕ್ಕಮ್ಮಂದು. ಇದನ್ನ ಯಾಕೆ ತರಕ್ಕೆ ಹೋದೆ? ಅವ್ರಿಗೆ ಗೊತ್ತಾದ್ರೆ ದೊಡ್ಡ ರಂಪಾಟನೇ ಮಾಡಿಬಿಡ್ತಾರೆ.
ಅಯ್ಯೋ ಭೂತ ಬಾಮಿನಿ ಭೂತ ಬಾಮಿನಿ ಬಾಮಿನಿ ಭೂತ ಏನ್ರಿ ಕರ್ಮ ಇದು ಬಾಮಿನಿ ಭೂತ ಅಂತ ಕಿರ್ಸ್ಕೊಂಡ್ ಬಂದ್ರೆ ಕೆಳಗಡೆ ಮನೆಯವರೆಲ್ಲ ಏನ್ ಅನ್ಕೋಬೇಕು? ನಾನೇನ್ ಭೂತ ತರನ ಕಾಣಿಸ್ತಾ ಇದ್ದೀನಿ ನಿಮ್ಗೆ? ಅಯ್ಯೋ ನೀನೆಲ್ಲ ಭೂತ ಅಲ್ಲಿ ಕಿಚನಲ್ಲಿ ಮಾವ ಅದೇನ್ ಸರಿಯಾಗಿ ಹೇಳಿ. ಅಲ್ಲಿ ಕಿಚನಲ್ಲಿ ಪುರಿ ಡಬ್ಬ ಸುಯಿ ಅಂತ ಹಾರ್ಕೊಂಡು ಹೋಯ್ತು. ಎಲ್ಲಿಗೆ ಹಾರ್ಕೊಂಡು ಹೋಯ್ತಪ್ಪ? ಅಲ್ಲಿ ಯಶೋಧ ರೂಮ್ ಕಡೆ. ಏ ದೆವ್ವನೂ ಇಲ್ಲ ಭೂತಾನೂ ಇಲ್ಲ, ಎಲ್ಲ ಕೆಳಗಡೆ ಮನೆಯವ್ರ ಕರಾಮತ್ತು. ನಮ್ಮ ಪಾಲಿನ ತಿಂಡಿನೂ ಬಿಡಲ್ಲ ಅಂತವೆ. ನಮ್ಮ ಪಾಲಿನ ಕಡಲೆಪುರಿನ ಕದ್ಕೊಂಡು ತಿಂತಾ ಇದಾರೆ ಅನ್ಸುತ್ತೆ. ಹೌದು, ಕಡಲೆ ಪುರಿ ತಾನೆ, ತಿನ್ಲಿ ಬಿಡಮ್ಮ. ಏಯ್ ನೀನು ಅವ್ರ ಪರ ಬಯಸ್ಕೊಂಡು ಮಾತಾಡ್ಬೇಡ ಕಣ. ಏನೋ ಅಮ್ಮ ಮಗಳಿಬ್ರು ನಾವು ಛಲದಿಂದ ಬದುಕ್ತೀವಿ ಹಾಗೆ ಹೀಗೆ ಅಂತ ಬೊಗಳ ಬಿಡ್ತಾ ಇರ್ತಾರೆ. ಛಲದಿಂದ ಬದುಕ್ಬೇಕಪ್ಪ. ಅದನ್ನ ಬಿಟ್ಟು ನಮ್ಮ ಪಾಲಿನ ಕಡಲೆಪುರಿನೆಲ್ಲ ಕದ್ದು ತಿಂತಾ ಇದ್ದಾವೆ. ಇಂಥ ಕಳ್ಳು ಬಾಳೆ ಹಾಕ್ಬೇಕು ಹೇಳ? ಕಡ್ಲೆಪುರಿ ಡಬ್ಬ ನಿಮ್ದೆ ಅಂತ ಹೇಗೆ ಹೇಳ್ತೀರಾ ಅತ್ತೆ? ನಾನು ನಮ್ಮ ಎಲ್ಲ ವಸ್ತುಗಳ ಮೇಲೆ ಬಿ ಅಂತ ಬರ್ದಿದ್ದೀನಿ. ಆ ಇಟ್ಮೆಂಟೇ ಬಿಡಲ್ಲ. ಇನ್ನು ತಿನ್ನೋ ವಸ್ತುನ ಬಿಟ್ಬಿಡ್ತಾರಾ? ಈ ಯಶೋದಗೆ ಒಂದು ಗತಿ ಕಾಣಿಸ್ತೀನಿ, ಬಿಡಲ್ಲ ಅವಳು ನಾನು. ಅತ್ತೆ ಅತ್ತೆ ಒಂದು ನಿಮಿಷ ನಿಂತ್ಕೊಳ್ಳಿ. ಬಾಮಿನಿ ಸಾರಿ ಅಮ್ಮ, ಇದು ಮಾಡಿ ಮನೆ ಚಿಕ್ಕಮ್ಮಂದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡು ಕಂದ. ನೋಡು, ಅವರು ತಮ್ಮ ಇನ್ಷಿಯಲ್ ಬರ್ದಿದ್ದಾರೆ. ಹೌದಮ್ಮ, ಅವತ್ತು ಆಂಟ್ಮೆಂಟ್ ಮೇಲೆ ಹೆಸರು ಬರ್ದು ದೊಡ್ಡ ಗಲಾಟೆ ಆಗಿತ್ತಲ್ಲ, ಒಂದು ನೋಟ್ಬುಕ್ ಕಳ್ದೋಗುತ್ತೆ ಅಂತ ಹೆಸರು ಬರ್ಕೊಂಡಿದ್ದೆ. ಅದು ಪೂರ ಡಬ್ಬದ ಮೇಲೂ ಹೆಸರು ಬರ್ಕೊಂಡದ. ಹ್ಞೂ ಕಂದ, ಯಾರಾದರೂ ತಿನ್ಬಿಡ್ತಾರೆ ಅಂತ ಹೀಗೆ ಗುರ್ತು ಮಾಡಿ ಇಟ್ಟಿರ್ತಾರೆ. ದೊಡ್ಡವರಿಗೆಲ್ಲ ತಿಂಡಿ ಮೇಲೆ ಆಸೆ ಇರುತ್ತಾ? ನನ್ನಂತ ಪುಟ್ಟ ಮಕ್ಕಳಿಗೆ ಕೊಡ್ಬೇಕು ತಾನೆ. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಔಷಧಿನ ನನಗೆ ಕೊಡ್ತಿದ್ರು. ಅವ್ರಿಗೆ ಮಕ್ಳಿಲ್ವಲ್ಲ ಕಂದ, ಅದಕ್ಕೆ ಕೊಡೋದಿಲ್ಲ. ಯಾಕೆ ನಾನಿಲ್ವಾ? ನೀನು ಅವ್ರ ಕಣ್ಣಿಗೆ ಕಾಣೋದಿಲ್ವಲ್ಲ. ಏನ್ ಮಾಡೋದು? ಇದನ್ನ ಅಲ್ಲೇ ಇಟ್ಕೊಂಡ್ಬಿಡ್ಲಾ? ಬೇಡ ಕಂದ, ನೀನು ತಗೊಂಡು ಹೋಗೋದನ್ನ ಯಾರಾದರೂ ನೋಡಿದ್ರೆ ಗಾಬರಿ ಆಗ್ಬಿಡ್ತಾರೆ. ನಾನೇ ತಗೊಂಡು ಹೋಗಿ ಅಡುಗೆ ಮನೆ ಇಟ್ಟು ಬರ್ತೀನಿ. ಹಾಂ, ಯಶೋದ ನಿಂತ್ಕೋ. ಬಾಯಿಲಿ. ಏಯ್ ಏನದು ಸೆರ್ಗಲ್ಲಿ ತೆಗೆ ತೋರಿಸು. ಏನೂ ಇಲ್ಲ ಅತ್ತೆ. ಏನು ಇಲ್ವಾ? ಸೆರ್ಗಲ್ ಮುಚ್ಕೊಂಡಿರೋದು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಏನು ಇಲ್ಲ ಅಂತಿದ್ಯಾ? ತೆಗೆದು ತೋರ್ಸೆ. ಮಾಡಿ ಚಿಕ್ಕಮ್ಮ, ಅಮ್ಮ ಅಲ್ಲ ತಪ್ಪು ಮಾಡಿದ್ದು, ನಾನು ತಪ್ಪು ಮಾಡಿದ್ದು. ಪ್ಲೀಸ್ ಅಮ್ಮನ ಬೈಬೇಡಿ. ಏನೇ ಯಶೋದ, ನಮಗೆ ಅಂತ ತಂದಿಟ್ಟಿದ್ದು ಕಡಲೆಪುರಿನ ನೀನು ತಿನ್ನೋಕೆ ಕದ್ಕೊಂಡು ಹೋಗ್ತಾ ಇದೀಯಾ? ಮತ್ತೆ ಇದನ್ನೇ ನಾನು ನಿಂಗೆ ಹೇಳ್ಕೊಟ್ಟಿರೋದು. ಯಾಕೆ ಎಲ್ಲ ವಿಷಯಕ್ಕೂ ನನ್ನನ್ನು ಮಧ್ಯದಲ್ಲಿ ಎಳಿದ್ಯಾ? ಯಾಕಂದ್ರೆ ನಿನ್ನ ಸೊಸೆಗೆ ಕದಿಯೋದನ್ನ ಹೇಳ್ಕೊಟ್ಟಿದ್ಯಲ್ಲ, ಅದಕ್ಕೆ. ಬಾಯ್ ಬಂದಂಗಿಲ್ಲ ಮಾತಾಡ್ಬೇಡ, ಮೇಲೆ ಚೆನ್ನಾಗಿರಲ್ಲ. ನಾನೇಕೆ ಅವಳನ್ನ ಕದಿ ಅಂತ ಹೇಳ್ಕೊಡ್ಲಿ? ಮತ್ತಿನ್ನೇನು ಈ ಕಡಲೆಪುರಿ ಡಬ್ಬಿ ಆಕಾಶದಿಂದ ಉದುರ್ತಾ? ಏಯ್, ಆ ಡಬ್ಬಿ ಮೇಲೆ ನನ್ನ ಇನ್ಷಿಯಲ್ ಇದೆ, ಬೇಕಾದ್ರೆ ನೋಡು. ಇದನ್ನ ನಿನ್ನ ಮುದ್ದಿನ ಸೊಸೆ ಕತ್ಕೊಂಡ್ ಬಂದಿದ್ದಾಳೆ. ಅಮ್ಮ ಕದ್ಕೊಂಡ್ ಬಂದಿಲ್ಲ, ನಾನು ಅಮ್ಮಂಗೆ ಅಂತ ತಂದಿದ್ದು. ಇದನ್ನ ಯಾಕೆ ಇಷ್ಟು ದೊಡ್ಡದು ಮಾಡ್ತಿದ್ದೀರಿ? ಸುಮ್ಮನಿರಿ ಅತ್ತೆ. ಏಯ್, ಯಾಕೆ ಸುಮ್ಮನೆ ಇರಬೇಕು? ಇವಳ ಮೊಮ್ಮಗ ಕಲ್ಲಲ್ಲಿ ಹೊಡೆದ್ರು ಸುಮ್ಮನೆ ಇರಬೇಕು, ಬಾಲಲ್ಲಿ ಹೊಡೆದ್ರು ಸುಮ್ಮನೆ ಇರಬೇಕು. ಇವಳ ಸೊಸೆ ಕತ್ತು ತಿಂದ್ರು ನಾವು ತೆಪ್ಪಿಗಿರ್ಬೇಕಂತೆ. ಇದ್ಯಾವ ಸೀಮೆ ನ್ಯಾಯನೇ? ನಮ್ಮ ಮನೇಲೆ ನಮಗೆ ಸ್ವಾತಂತ್ರ್ಯ ಇಲ್ವಾ? ಅತ್ತಿಗೆ, ಅವ್ರ ವಸ್ತುಗಳನ್ನ ನೀವ್ ಯಾಕೆ ಮುಟ್ಟಿದ್ರಿ? ಅಮ್ಮ ಮುಟ್ಟಿಲ್ಲ, ನಾನು ತಂದಿದ್ದು. ನಿನ್ನಿಂದ ಇವಳ ಕೈನಲ್ಲಿ ಬಾಯಿಗೆ ಬಂದಾಗ ಅನ್ನಿಸ್ಕೋಬೇಕಲ್ಲೇ. ಅಮ್ಮ, ಯಾಕೆ ಹಿಂಗೆ ಕಿರ್ಚಾಡ್ತಾ ಇದ್ದೀರಾ? ಏನು ನಡೀತಾ ಇದೆ ಇಲ್ಲಿ? ಚಿಕ್ಕಮ್ಮ ಮಾಡಿರೋ ಕಡಲೆಪುರಿನ ಯಶೋದ ಕದ್ದು ತಿನ್ಲಂತೆ, ಅದಕ್ಕೆ ಚಿಕ್ಕಮ್ಮ ಗಲಾಟೆ ಮಾಡ್ತಿದ್ದಾರೆ. ಯಶೋದ,
ನೀನ್ಯಾಕೆ ಅವ್ರ ವಸ್ತು ಮುಟ್ಟಕ್ಕೋದೆ? ಇಲ್ಲ ರೀ, ಇದನ್ನು ನಾನು ತರಲಿಲ್ಲ. ನೀನು ತರದೆ ಈ ಡಬ್ಬ ನಿನ್ನ ಕೈಗೆ ಹೇಗೆ ಬಂತು? ಛೇ, ಗೊತ್ತಿದ್ದು ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತೀಯಲ್ಲ. ಅಮ್ಮ ಯಾವ ತಪ್ಪು ಮಾಡಿಲ್ಲ, ಆದ್ರೆ ಅಮ್ಮಂಗೆ ಮಾತ್ರ ಬೈಬೇಡಿ. ಮಾತಾಡೋ ಯಶೋದ, ಯಾಕೆ ಮಾತಾಡ್ತಿಲ್ಲ? ಅಮ್ಮ ಬೇಕಾದ್ರೆ ನೀನೇ ಹೇಳ್ಬಿಡಮ್ಮ, ನಾನೇ ತಗೊಂಡಿದ್ದು ಅಂತ. ಮಂತ್ರವಾದಿನ ಖರ್ಚಿನ ಮನೆ ಬಿಟ್ಟು ಹೋಗ್ಲಿ. ಅಂಜಲಿ ತಗೊಂಡು ಬಂದು ಅಂತ ಹೇಳಿದ್ರೆ ಮಗು ವಿಷಯ ಎಲ್ರಿಗೂ ಗೊತ್ತಾಗ್ಬಿಡತ್ತೆ. ಆಮೇಲೆ ರಾಗಿಣಿ ಅಂಜಲಿನ ಈ ಮನೆ ಬಿಟ್ಟೆ ಓಡಿಸ್ಬಿಡ್ತಾಳೆ. ಇಲ್ಲ, ಅಂಜಲಿಗೆ ಯಾವ ತೊಂದರೆನೂ ಆಗಬಾರ್ದು. ಮಾತಾಡ ಯಶೋದ, ನೀನ್ ತಂದಿಲ್ಲ ಅಂದ್ರೆ ಇದೇನು ಗಾಳಿಲಿ ಹಾರ್ಕೊಂಬಂತ? ಎಕ್ಸಾಕ್ಟ್ಲಿ, ಅವು ಹೀಗೆ ಗಾಳಿಲಿ ಸುಯ್ ಅಂತ ಹೇಳ್ಕೊಂಬಂದ್ವು. ಸಾಕು, ಸುಮ್ಮನೆ ರೀ. ನಿಮ್ಗೆ ಯಾವಾಗಿದ್ರು ತಮಾಷೆನೆ. ತಮಾಷೆ ಅಲ್ಲ, ನಿಜ ಅಂತ ಹೇಳಿ ಮಾಡಿ ಚಿಕ್ಕಪ್ಪ. ನನಗೆ ತಲೆ ಕೆಟ್ಟು ಹೋಗ್ತಿದೆ. ಇದು ಹೇಗೆ ಬಂತ ಹೇಳಿ. ಇದನ್ನು ನಾನೇ ತಂದಿದ್ದು. ನನಗೆ ಕಡಲೆಪುರಿ ತಿನ್ನಬೇಕು ಅಂತ ಆಸೆ ಆಯಿತು, ಅದಕ್ಕೆ ತಗೊಂಡು ಬಂದೆ. ಅಯ್ಯೋ, ಯಾಕಮ್ಮ ಸುಳ್ಳು ಹೇಳ್ದೆ? ಅಮ್ಮ, ಒಂದಿಷ್ಟು ಕಡಲೆಪುರಿಗೆ ಯಾಕೆ ಅಷ್ಟೊಂದು ರಾಧ ಅಂತ ಮಾಡ್ತಿದ್ಯಾ? ಅದಕ್ಕೇನೋ ಸ್ವಲ್ಪ ಕಡಲೆಪುರಿ ತೊಗೊಂಡಿದ್ದಾರೆ. ಏನಾಯ್ತೀಗ? ಏಯ್, ಹೇಳ್ದೆ ಕೇಳ್ದೆ ಯಾಕೋ ತಗೋಬೇಕು? ಅದು ಕಳ್ತನ ತಾನೆ. ಅಲ್ಲ, ಈ ರಾಗಿಣಿಗೂ ಮಾಲ್ತಿಗೂ ಅವ್ರ ಸೊಸೆಗೆ ಒಂದೆರಡು ಸೇರ್ ಕಡಲೆಪುರಿ ತಂದ್ಕೊಡಕ್ಕಾಗಲ್ವಾ? ನನಗೆ ಹೇಳಿದ್ರೆ ನಾನೇ ಒಂದು ಹಿಡಿ ಕಡಲೆಪುರಿನ ತಂದು ಬಿಸಾಕ್ತಾ ಇದ್ದೆ. ಅಲ್ಲ ಕಣ, ಅವಳು ಕದ್ದು ತಿನ್ನಕ್ಕೆ ಅವಳೇನು ಬಸ್ರಿನಾ? ಹೌದಪ್ಪ, ಬೈಕೆ ಆಯ್ತು, ಕದ್ದು ತಿಂದೆ ಅನ್ನಕ್ಕೆ. ಅಕ್ಕ ಅಕ್ಕ ನಿಂತ್ಕೊಳ್ಳಿ. ಅಮ್ಮ ಇರಮ್ಮ. ಇನ್ನೇನು ಎಲ್ಲ ಮುಗಿತಲ್ಲ, ಇಲ್ಲಿನ್ನೇನು ಕೆಲಸ? ಬಾ ಹೋಗೋಣ. ಇನ್ಮೇಲಾದ್ರೂ ನಿನ್ ಸೊಸೆನ ಹದ್ ಬಸ್ದಲ್ಲಿ ಇಟ್ಕೊಳ್ಳೋದನ್ನ ಕಲ್ತ್ಕೋ. ಕರ್ಮ ಕರ್ಮ, ತಲೆ ಕೆಟ್ಟೋಡಿಂದ ಇನ್ನೂ ಏನೇನು ಕೇಳಬೇಕು ಆ ದೇವರಿಗೆ ಗೊತ್ತು. ಹಾಳಾಗಿ ಹೋಗ್ಲಿ. ಸಾರಿ ಅಣ್ಣ, ಅಮ್ಮನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಇರಲಿ ಬಿಡು ಚೇತನ್, ನೀನು ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತೀಯ? ಹಾಗಲ್ಲಣ್ಣ, ಶಶಾಂಕ್, ಗಾಳಿಲಿ ಡಬ್ಬ ಹಾರು ಬಂದು ಅಂತ ಚಿಕ್ಕಪ್ಪ ಹೇಳ್ತಿರೋದು ಸರಿ ಅನ್ಸುತ್ತೆ. ನೀನು ಅವಾಗವಾಗ ಹೇಳ್ತಿರ್ತೀಯಲ್ಲ, ಈ ಮನೆಯಲ್ಲಿ ಭೂತ ಇದೆ ಅಂತ. ಇದು ಭೂತ ಚೇಷ್ಟೆನೇ. ನನಗನ್ಸುತ್ತೆ ಯಶೋದ ಭೂತದ ಜೊತೆ ಮಾತಾಡ್ತಿದ್ದಾಳೆ ಅಂತ. ಎಸ್, ಇದೇ ಪಾಯಿಂಟ್ನ ಇಟ್ಕೊಂಡು ಆ ಯಶೋದನ್ಗೆ ಪೂರ್ತಿ ತಲೆ ಕೆಟ್ಟು ಹೋಗಿದೆ ಅಂತ ಪ್ರೂವ್ ಮಾಡಬೇಕು. ನೀನು ಹೋಗಿ ರಾಜೀವನ ನನ್ನ ರೂಮಿಗೆ ಬರಕ್ಕೆ ಹೇಳು. ಅಕ್ಕ ಅಕ್ಕ, ನಮ್ಮತ್ತೆ ಮಾಡಿದ್ದು ಸರಿಯಲ್ಲ ಅಂತ ನನಗೆ ಗೊತ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಾಗಿಲು ತೆಗೀರಿ ಅಕ್ಕ. ಅಕ್ಕ ಮಾಡಿ ಅತ್ತೆ, ಅಮ್ಮನ್ನ ಬೈಸಿದ್ದು ನಾನೇ. ನಾನು ತುಂಬಾ ಕೆಟ್ಟವಳು. ನಾನು ಬ್ಯಾಡ್ ಗರ್ಲ್ ಆಗ್ಬಿಟ್ಟಿದ್ದೀನಿ. ನನ್ನಿಂದ ಅಮ್ಮ ಬೈಸ್ಕೊಂಡಂಗಾಯ್ತು. ಅಕ್ಕ, ಇದು ಸಣ್ಣ ವಿಷಯ ಅಂತ ನನಗೆ ಗೊತ್ತು. ಇದ್ರಲ್ಲಿ ನಿಮ್ದು ಯಾವ ತಪ್ಪು ಇಲ್ಲ. ಅತ್ತೆನೇ ಸುಮ್ಮನೆ ದುಡುಕಿ ನಿಮ್ಮ ಮನ್ಸು ನೋಯಿಸ್ಬಿಟ್ರು. ಇದೇ ನಿಮ್ಗೆ ಹೊಸದಲ್ವಲ್ಲ. ದಯವಿಟ್ಟು ಬಾಗಿಲು ತೆಗೀರಿ ಅಕ್ಕ. ಅಕ್ಕ ಪ್ಲೀಸ್ ಬಾಗಿಲು ತೆಗೀರಿ ಅಕ್ಕ. ಅಯ್ಯಯ್ಯೋ, ಏನಪ್ಪ ಮಾಡೋದು? ಅಮ್ಮ ಬಾಗ್ಲು ತೆಗಿತಾನೆ ಇಲ್ಲ. ಸಾಕ್ಷಾತೆ ತರ ಫ್ಯಾನಿಗೆ ಸೀರೆ ಕತ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು? ಮೊದಲು ಹೋಗಿ ನೋಡ್ಬೇಕು.
ಇದರಲ್ಲಿ ನಿಂದು ಯಾವ ತಪ್ಪು ಇಲ್ಲ. ನೀನು ತಿನ್ನಬೇಕು ಅಂತ ಕಡಲೆಪುರಿ ತರಲಿಲ್ಲ, ನನಗೋಸ್ಕರ ತಗೊಂಡ್ಬಂದೆ ಅಲ್ವಾ. ಎಂಥ ಒಳ್ಳೆ ಮನಸ್ಸು ನಿಂತು. ನೀನು ಯಾವ ತಪ್ಪು ಮಾಡಲಿಲ್ಲ. ಇಲ್ಲಮ್ಮ, ನಾನಿನ್ನ ಯಾವಾಗಲೂ ಬಯಸ್ತೇನೆ. ಎಲ್ಲರಿಗೂ ನಾನೇ ಕಡಲೆಪುರಿ ಡಬ್ಬಿ ತಂದಿದ್ದು ಅಂತ ಹೇಳಬೇಕಾಗಿತ್ತು. ಹೇಗೆ ಹೇಳಲಿ ಪುಟ್ಟ, ಆ ರಾಗಿಣಿ ಮಂತ್ರವಾದಿನ ಕರೆಸಿ ನಿನ್ನನ್ನು ಮನೆಯಿಂದ ಓಡಿಸ್ಬಿಟ್ರೆ ನೀನಿಲ್ದೆ ನಾನು ಹೇಗಿರಲಿ ಹೇಳು. ನನ್ನ ಗಂಡನೂ ನಾನೇನು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ. ಈ ಪ್ರಪಂಚದಲ್ಲಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಅಂದರೆ ನೀನೊಬ್ಳೆ. ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ ಹೇಳು. ಅಮ್ಮ ತಮ್ಮ ಮಗಳನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ. ನಾನು ನಿನ್ನನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ. ಅಕ್ಕ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇರಲಿ, ಸ್ವಲ್ಪ ಸಮಾಧಾನ ಆಗಲಿ, ಆಮೇಲೆ ನಾನೇ ಬಂದು ಮಾತಾಡಿಸ್ತೀನಿ. ಇಷ್ಟೆಲ್ಲ ರಾದ್ದ ಅಂತ ಆದ್ಮೇಲೆ ನಾವು ನಿನ್ನ ಹೆಂಡತಿ ಜೊತೆ ಇರೋಕ್ಕಾಗತ್ತಾ? ನಾವೇ ಆಗಿದ್ರೆ ಎಲ್ಲ ಸಹಿಸ್ಕೋಬೋದಾಗಿತ್ತು ಅಣ್ಣ. ಆದ್ರೆ ಇದು ಜಾಯಿಂಟ್ ಫ್ಯಾಮಿಲಿ. ಇಲ್ಲಿ ಎಲ್ಲರೂ ನಮ್ಮ ಥರನೇ ಇರ್ತಾರ. ಎಲ್ಲ ಹೈಪರ್ ಸೆನ್ಸಿಟಿವ್. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ ಈ ಮನೆ ಜನ. ಕಡ್ಡಿನ ಗುಡ್ಡ ಮಾಡ್ತಾರೆ. ರಾಗಿಣಿ ಹೇಳ್ತಿರೋದು ನಿಜ ಕಣೋ. ಆ ಭಾಮಿನಿ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡಂತ ಎಲ್ಲ ವಿಷಕ್ಕೂ ನಮ್ಮ ಮೇಲೆ ಕೂಗಾಡ್ಕೊಂಡು ಬರ್ತಾಳೆ. ನೀನೇ ನೋಡ್ದಿಯಲ್ಲೋ ಆ ಕಡಲೆಪುರಿ ವಿಷಕ್ಕೆ ಹೇಗೆ ಕೂಗಾಡಿದ್ಲು ಅಂತ. ಅವತ್ತು ಆಯಿಂಟ್ಮೆಂಟು, ಇವತ್ತು ಪುರಿ, ನಾಳೆ ದಿನ ಒಡವೆನೇ ಕಾಣಿಸ್ತಿಲ್ಲ ಅಂತಾರೆ. ಆಗೇನು ಮಾಡ್ತೀಯ ಅಣ್ಣ? ನಾ ಜಗಳ ಆಡ್ಕೊಂಡು ಪಂಚಾಯತಿ ಮಾಡ್ಕೊಂಡು ಇರೋಕ್ಕಾಗಲ್ಲ. ಮೊದಲೇ ನಿನ್ನ ಹೆಂಡತಿಗೆ ತಲೆ ಸರಿ ಇಲ್ಲ. ಭಾಮಿನಿ ಏನು ಅಂದ್ಲು ಅಂತ ಸಿಟ್ಟಲ್ಲಿ ಅಲ್ಲಿ ತಲೆ ಹೊಡೆದಾಕ್ಬಿಟ್ರೆ ಏನು ಮಾಡೋದು? ಯಾರ ಹತ್ರ ಹೋಗಿ ಹೇಳೋದು? ಅವಳನ್ನೇನೋ ಹುಚ್ಚಿ ಅಂತಾರೆ. ಹುಚ್ಚಿನಾಗ ಮನೇಲಿ ಇಟ್ಕೊಂಡ್ರಂತೆ ಎಲ್ಲ ನಮ್ಮನ್ನಲ್ವಾ? ಆಗ ನಮ್ಮ ತಲೆಗೆ ತಾನೇ ಬರೋದು. ಅಣ್ಣ, ಹೆಚ್ಚು ಮಾತಾಡಿ ಪ್ರಯೋಜನ ಇಲ್ಲ. ಅಮ್ಮ ಹೇಳ್ದಾಗೆ ನೀನು ಅತ್ತಿಗೆನ ಬಿಟ್ಬಿಡು. ಇದರಲ್ಲಿ ಯೋಚಿಸೋದೇನಿಲ್ಲ. ಯಶೋದನ ಬಿಡಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ದಯವಿಟ್ಟು ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅವಳಿಗೇನೋ ಪ್ರಾಬ್ಲಮ್ ಇರಬೇಕು, ಅದನ್ನ ನಾವು ಸಾಲ್ವ್ ಮಾಡ್ಬೇಕು ತಾನೆ. ನಾವೇ ಬಿಟ್ಬಿಟ್ರೆ ಅವಳ ಗತಿ ಏನು? ಓಹೋ, ಸಾಲ್ವ್ ಮಾಡ್ತೀಯಪ್ಪ? ಹೇಗೆ ಸಾಲ್ವ್ ಮಾಡ್ತೀಯಾ? ಅವಳು ಯಾವ ವಿಷಯನೇ ನಿನ್ನ ಹತ್ರ ಹೇಳ್ತಿಲ್ಲ ಕಣೋ, ಎಲ್ಲ ಮುಚ್ಚಿಡ್ತಿದ್ದಾಳೆ. ಸಾಲ್ವ್ ಮಾಡ್ತಾನಂತೆ ಸಾಲ್ವ್. ಅಣ್ಣ, ತಪ್ಪಿಲ್ದಿದ್ರೆ ಒಂಥರ. ನಿನ್ನ ಎದುರು ನಾನೇ ಪುರಿ ಡಬ್ಬ ಕತ್ಕೊಂಡ್ ಬಂದಿದ್ದು ಅಂತ ಒಪ್ಕೊಂಡಿದ್ದಾಳೆ. ಇಂಥವಳ ಜೊತೆ ನೀನು ಹೇಗಣ್ಣ ಸಂಸಾರ ಮಾಡ್ತೀಯ? ಇಂಥವಳು ಮಕ್ಕಳಾಗೋದಾದ್ರೂ ಹೇಗೋ? ಒಂದ್ ವೇಳೆ ಆಯ್ತು ಅಂತಾನೆ ಇಟ್ಕೋ, ಆ ಮಗುಗೂ ಹುಚ್ಚಿಡ್ದಿರಲ್ಲ ಅಂತ ಏನ್ ಗ್ಯಾರಂಟಿ? ಅಂತ ಹುಚ್ಚು ಮಗುನ ಎತ್ಕೊಟ್ರೆ ಮುದುಕಿ ಆಸ್ತಿ ಕೊಟ್ಬಿಡ್ತಾಳ? ಅಮ್ಮ, ಏನಮ್ಮ ಮಾತಾಡ್ತಾ ಇದ್ಯಾ? ಯಶೋದಾಗೆ ಹುಚ್ಚೆ ಹಿಡ್ದಿರೋ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಅವಳಿಗೇನು ಹುಚ್ಚು ನಾಯಿ ಕಡ್ದಿದ್ಯಾ? ಅವಳು ಹುಚ್ಚು ನಾಯಿ ಕಡ್ದಿದ್ಯೋ ಬೇರೆ ಯಾವ್ದಾದ್ರು ನಾಯಿ ಕಡ್ದಿದ್ಯೋ ನನಗೆ ಬೇಕಾಗಿಲ್ಲ ಕಣೋ. ಅವಳು ನಮ್ಮನ್ನು ಕಚ್ಚೋಕೆ ಮುಂಚೆ ನಾವು ಹುಷಾರಾಗಿರ್ಬೇಕು. ಅದನ್ನ ನಾನು ನಿನ್ಗೆ ಹೇಳ್ತಿರೋದು. ಅಣ್ಣ, ಇದು ಬುದ್ಧಿ ಭ್ರಮಣೆನ, ಹುಚ್ಚು, ಮನೋರೋಗಣ, ಯಾರಿಗೆ ಗೊತ್ತು? ಯಾರು ಏನೇನೋ ಕಲ್ಪಿಸ್ಕೊಂಡು ನಿನ್ ಮುಂದೆ ಬಂದು ದೂರ್ತಿಲ್ವಲ್ಲ. ನೀನೇ ಕಣ್ಣಾರೆ ನೋಡಿದ್ಯಲ್ಲ. ಅದೇನು ಅಂತ ಗೊತ್ತಿಲ್ಲದೆ
ನೀನಾದ್ರೂ ಏನು ಅಂತ ಸಾಲ್ವ್ ಮಾಡ್ತೀಯಾ? ಓಕೆ, ಒಂದು ವೇಳೆ ಮಗು ಆಯ್ತು ಅಂತಾನೆ ಇಟ್ಕೋ, ಅದು ಚೆನ್ನಾಗೇ ಹುಟ್ಟು ಅಂತಾನೂ ಇಟ್ಕೋ. ಒಬ್ಬ ಹುಚ್ಚಿ ಅಮ್ಮ ಮಗುನ ಹೇಗೆ ಬೆಳೆಸೋದಕ್ಕೆ ಸಾಧ್ಯ ಕಣ? ಆಗ ಅವಳು ಮಗುನ ನಮ್ಮ ಕೈಗೂ ಕೊಡಲ್ಲ, ತಾನು ನೆಟ್ಟಗೆ ಬೆಳೆಸಲ್ಲ. ಆಗ ಮಗು ಭವಿಷ್ಯ, ನಿನ್ನ ಬದುಕು ಎಷ್ಟು ಕ್ರಿಟಿಕಲ್ ಆಗಿರುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅಣ್ಣ, ನೀನು ಪ್ರತಿ ಕ್ಷಣ ಪಶ್ಚಾತ್ತಾಪ ಪಡಬೇಕಾಗತ್ತೆ. ನೋಡೋಣ, ಇನ್ನು ನೀನು ಯೋಚನೆ ಮಾಡೋದೇನಿಲ್ಲ. ಆ ಹುಚ್ಚಿ ಜೊತೆ ನೀನು ಲೈಫ್ ಲಾಂಗ್ ಹೇಗಕ್ಕಾಗಲ್ಲ. ನಾಳೆ ಲಾಯರು ಡಿವೋರ್ಸ್ ಪೇಪರ್ ತಗೊಂಬರ್ತಾರೆ, ನೀನು ಕಣ್ಮುಚ್ಕೊಂಡು ಸೈನ್ ಮಾಡಿಬಿಡು.